ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ವಿಜಯಪುರದ ಶ್ರೀ ಸುದರ್ಶನ್ ರೆಡ್ಡಿ ಅವರ ರಾಗಿ ಹೊಲಕ್ಕೆ ಬಂದಿದ್ದೀವಿ. ಜೊತೆಲಿ ನನ್ನ ಮಗ ಸಮರ್ಥ ಕೂಡ ಇದ್ದಾನೆ. ಅವನಿಗೂ ರಾಗಿ ಹೊಲನ ಪರಿಚಯ ಮಾಡೋ ಕರ್ಕೊಂಡ್ ಬಂದಿದ್ದೀನಿ. ನೋಡಿ, ರಾಗಿ ಬಿತ್ತನೆ ಆಗಿ ಒಂದೂವರೆ ಅಡಿ ಎತ್ತರ ಬೆಳೆದಿದೆ. ಈಗ ಮಳೆ ಬರ್ಬೇಕು. ಮಳೆ ಸಾಲದು, ಅದಕ್ಕೆ ಸ್ವಲ್ಪ ಒಣಗಿರೋ ತರ ಅನ್ನಿಸ್ತಾ ಇದೆ. ಮಳೆ ಬಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋದು. ಈಗ ಉಬ್ಬೆ ಮಳೆ ಹೋಗ್ಬಿಟ್ಟು ಅತ್ತೆ ಮಳೆ ಬಂದ್ರೆ ಏನಾದ್ರು ಬರ್ಬೋದು ಸರ್. ಅತ್ತೆ ಮಳೆ ಟೈಮ್ ಬರ್ಬೋದು ಸರ್. ನಿಮ್ಮ ವಿಡಿಯೋ ಎಲ್ಲ ನೋಡಿದೆ, ನೀವು ರಾಗಿ ಚೆಲ್ಲೋದು. ಹೌದು ಸರ್, ಇದೆ ತುಂಬಾ ಚೆನ್ನಾಗಿತ್ತು ಸರ್. ರಾಗಿ ಚೆಲ್ಲಿ ನೋಡ್ ಸಮರ್ಥ, ಇದೆ ರಾಗಿ ಹೊಲ. ನೀನು ಪಾಟಲ್ ಹಾಕ್ತಾ ಇರ್ತೀಯಲ್ಲ ರಾಗಿ, ಪಾಟಲ್ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ ಸರ್. ಏನೇನೋ ಗಿಡಗಳನ್ನೆಲ್ಲ ಕಾಳುಗಳೆಲ್ಲ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ ಸರ್. ಇದಕ್ಕೆ ಗೊಬ್ಬರ ಏನೋ ಚೆಲ್ದಂಗಿದೆ ಇತ್ತೀಚೆಗೆ ಸರ್. ಇದು DAP. ಈಗೆಲ್ಲನು ಕೊಟ್ಟಿಗೆ ಗೊಬ್ಬರ ಸಿಗಲ್ಲ ಸರ್. ಹಾಕೋಣಂದ್ರೆ ಸಿಗಲ್ಲ. ಹಾಕ್ಬಾರ್ದು, ಇರೋ ಲೆಕ್ಕ DAP ಹಾಕ್ಬಾರ್ದು. DAP ಯೂರಿಯಾ ಎಲ್ಲ ಬಳಸಬಾರ್ದು, ಮಣ್ಣು ಪಿಡಿಸಾಕ್ಬಿಡುತ್ತೆ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ದು ಒಂದು ತಿಪ್ಪೆ ಇತ್ತು. ನಮ್ದು ಹೊಲ ಇದ್ದಾಗ ಏನ್ ಮಾಡ್ತೀವಿ, ತಿಪ್ಪೆಯಿಂದ ಗೊಬ್ಬರ ಎತ್ಕೊಂಡು ಬಂಡಿಗಳು ತುಂಬ್ಕೊಂಡು ಹೋಗಿ ಹೊಲಕ್ ಪೂರ್ತಿ ಹಾಕ್ತಿದ್ವಿ ಸರ್. ಹೌದೌದು, ಪ್ರತಿ ವರ್ಷ ಅದು ಗೊಬ್ಬರ ಹಾಕದೆ ಹಾಗೆ ಮಾಡ್ಬೇಕಂತ ಕಾನ್ಸೆಪ್ಟೇ ಇಲ್ಲ. ಆತರ ಇದ್ದಿದ್ದು. ಈ ವಿಧಿ ಇಲ್ಲದೆ ಈಗ DAP ಯೂರಿಯಾ ಹಾಕ್ತಿವಿ. ಸ್ಟಾರ್ಟಿಂಗ್ ಅಲ್ಲಿ DAP ಹಾಕ್ತಿವಿ. ಈ ಹಂತದಲ್ಲಿ ಸ್ವಲ್ಪ ಯೂರಿಯಾ ಹಾಕ್ತಿವಿ. ಬಟ್ ಈಗ ಮಳೆ ಬರ್ಬೇಕಲ್ವ ಸರ್? ಬರ್ಬೇಕು ಸರ್, ಬರ್ಲೇಬೇಕು. ಇಲ್ಲ ಅಂದ್ರೆ ಒಣಗೋಗುತ್ತೆ. ಸರಿ ಸರ್, ನೀವು ರಾಗಿ ಚೆಲ್ಲಕ್ ಮೊದ್ಲು ಒಂದ್ಸತಿ ಚೆನ್ನಾಗಿ ಮಳೆ ಬರ್ಬೇಕು. ನೆಲ 3 ಸರ್ತಿ ಊತಿರ್ತೀವಿ. 3 ಸರ್ತಿ ದೊಡ್ಡನೆಗಳಲ್ಲಿ 3 ಸರ್ತಿ, ಮಿನಿಮಮ್ 3 ಸರ್ತಿ ಊತಿರ್ತೀವಿ. ನಂತರ ಒಂದು ಆಶ್ಲೇಷ ಮಳೆಗೆ ಬಿತ್ತನೆ ಹಾಕೋದು. ಬಿತ್ತನೆ ಹಾಕಿ ನೋಡಿ, ಈಗ ಕಳೆ ಒರೆಸ್ಬೇಕು ಇರೋ ಲೆಕ್ಕ. ಮಳೆ ಸಾಲದು. ಕಳೆನ ಅಷ್ಟೊಂದೇನ್ ಬಂದಿಲ್ಲ, ಈಗ ನಡೆಯುತ್ತೆ. ಇಷ್ಟಲ್ಲೇ ನಡೆಯುತ್ತೆ. ಈಗ ಒಂದ್ ಮಳೆ ಬಂದ್ಬಿಟ್ರೆ ಸರಿ. ನೆಕ್ಸ್ಟ್ ಅತ್ತೆ ಮಳೆಯಲ್ಲಿ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ಬೇಕು ಸರ್. ಈಗ ರಾಗಿ ಚೆಲ್ದಾಗಿಂದ ನೆಕ್ಸ್ಟ್ ಏನೇನು ಪ್ರೋಸೆಸ್ ಇದೆ ಸರ್? ರಾಗಿ ಚೆಲ್ಲಿದ ಮೇಲೆ ಗುಂಟು ಹಾಕ್ಸೋದು ಅಂತ ಇರುತ್ತೆ. ಅದೇ ಪೈರ್ ಬರ್ಬೇಕು. ಅದಕ್ಕೆ ಅಂದ್ರೆ ಸ್ವಲ್ಪ ಒತ್ತಾಗಿ ಚೆಲ್ಲಿರ್ತೀವಿ ಸರ್ ನಾವು. ಹೆಂಗಾರು ಇರ್ಲಿ ಅಂತ ಹೇಳಿ ಸ್ವಲ್ಪ ಒತ್ತಾಗಿ ಚೆಲ್ಲಿರ್ತೀವಿ. ಗುಂಡ್ರೆ ಹಾಕಿದಾಗ ತೆಳುವು ಮಾಡೋದು ಅದನ್ನ. ಅಂದ್ರೆ ಒತ್ತಾಗಿರೋ ಕಡೆ ಪೈರ್ನ ಮೇಲೆ ಎತ್ಕೊಂಡು ಮತ್ತೆ ಭೂಮಿಗೆ ಅದು ಆಕ್ಸಿಜನ್ ಸಿಗ್ಬೇಕಲ್ಲ ಬೆಳೆಗೆ. ಹೌದೌದು, ಕೆದಕ್ ಕೊಟ್ಟಂಗೂ ಇರ್ತದೆ. ಹೌದು. ಅದಾದ್ಮೇಲೆ ಕಳೆ ಒರೆಸೋದು. ಕಳೆ ಅಂದ್ರೆ ಏನಾದ್ರು ಬೇರೆ ರಾಗಿ ಬಿಟ್ಟು ಬೇರೆ ಏನಾದ್ರು ಬೇರೆ ವೀಡ್ಸ್ ಬಂದಾಗ ಇದ್ರೆ ಅದನ್ನ ಕಿತ್ತಾಕುವಂತದ್ದು. ನಂತರ ಇನ್ನೇನ್ ಕೆಲಸ ಇರೋದಿಲ್ಲ, ಅಷ್ಟೊಂದ್ ಕೆಲಸ ಇರೋದಿಲ್ಲ. ಮಳೆ ಆಶ್ರಿತ ಬೆಳೆ ಅಲ್ವಾ ಇದು, ಅಷ್ಟೊಂದ್ ಕೆಲಸ ಇರೋದಿಲ್ಲ. ಆಮೇಲೆ ಮಳೆ ಬಂದು ತೆನೆ ಹೊಡೆದು, ತೆನೆ ಬಂದ್ಮೇಲೆ ಕೊಯ್ಲು ಅಷ್ಟೇ, ಬೇರೆ ಇರೋದಿಲ್ಲ ಸರ್. ಈಗ ಇದು ಸೆಂಟ್ರಲ್ ರಾಗಿ ಸೆಂಟ್ರಲ್, ಈಗ ನೀವು ಬರೀ ರಾಗಿ ಮಾತ್ರ ಹಾಕಿದ್ರಲ್ಲ. ಹೌದು. ಇದು ಸೆಂಟ್ರಲ್ ಜೋಳನೂ ಹಾಕ್ತಾರಲ್ಲ. ಜೋಳ ಅಕಡಿ ಸಾಲು ಅಂತ ಹಾಕ್ಲೇಬೇಕು. ಅದು ಒರಿಜಿನಲ್ ಪ್ರೊಸೀಜರ್ ಅದು. ಈಗ ಲೇಬರ್ ಸಿಗದೆ ಇರೋದ್ರಿಂದ ಇದೆಲ್ಲ ಮೆಷಿನ್ ಅಲ್ಲಿ ಕಟ್ ಮಾಡಿಸ್ತೀವಿ. ಹಾಗಾಗಿ ಬರೀ ರಾಗಿ ಹಾಕಿದೀವಿ. ಸರಿ. ಅದೇ ಸೆಂಟ್ರಲ್ ಜೋಳ ಇರುತ್ತೆ. ಹೌದು. ಆಮೇಲೆ ಅಲಸಂದೆ, ಅವರೇ ಗಿಡ ಹಾಕ್ಬೇಕು ಸೆಂಟ್ರಲ್. ಇನ್ನೊಂದು ಹೊಲದಲ್ಲಿ ಹಾಕಿದೀನಿ. ಇನ್ನೊಂದು ಹೊಲದಲ್ಲಿ ಅವರೇ ಗಿಡ ಹಾಕಿದೀನಿ. ಅದು ಪಕ್ಕಾ ಪ್ರೊಸೀಜರ್ ಅಂದ್ರೆ ಅದೇ. ಈ ತರ ಹಾಕ್ಲೇಬಾರ್ದು, ಬೇರೆ ಆಪ್ಷನ್ ಇಲ್ಲದೆ ಹಾಕಿದೀವಿ ಅಷ್ಟೇ. ಹೌದು. ನೋಡಿ ಫ್ರೆಂಡ್ಸ್, ಈ ರಾಗಿ ಜೊತೆಗೆ ಇದು ಸೆಂಟ್ರಲ್ ಅಂತಾರೆ, ಒಂದಕ್ಕೊಂದು ಪೂರಕ ಅದು. ಹೌದು. ಜೋಳ, ಅವರೆ, ಮತ್ತೆ ಈ ಬದುಗಳ ಕಡೆ ಇದು ಏನು ಅಲಸಂದೆ, ಸಾಸಿವೆ, ಈ ತರದ್ದೆಲ್ಲ ಹಾಕ್ತಾರೆ. ಒಂದು ಪ್ರೊಸೀಜರ್ ಅದು. ರಾಗಿ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಇದೆಲ್ಲ ಸರ್. ಈಗ ಲೇಬರ್ ಇಲ್ದೇ ಇರೋದ್ರಿಂದ ಮಿಷಿನರಿ ಕಟಿಂಗ್ ಮಾಡಿಸ್ಬೇಕಾಗಿರೋ ಕಾರಣಕ್ಕಾಗಿ ಈ ತರ ಒಂದೇ ಸಿಂಗಲ್ ಬೆಳೆ ಇಡ್ತೀವಿ. ಆ ಮಿಷಿನ್ ಸುತ್ತಿ ಇಟ್ಬಿಡುತ್ತಲ್ಲ ಸರ್, ಅದು ಇಟ್ಬಿಡುತ್ತೆ. ಸಿಗಲ್ಲ ಸರ್, ಕಾಸು ಜಾಸ್ತಿ ಕೊಡ್ತೀವಿ ಅಂದ್ರೆ ಲೇಬರ್ಸ್ ಬರಲ್ಲ. ಈಗ ಲೇಬರ್ ಇಲ್ದೇ ಇರೋದಕ್ಕೆ ಎಲ್ಲ ಈಗ ಮಿಷಿನ್ಸ್ ಮೇಲೆ ಡಿಪೆಂಡ್ ಆಗಿರೋ ತರ ಆಗಿದೆ. ಸಮರ್ಥ ಬಾ, ನಿನ್ಗೆ ಏನೋ ಒಂದು ತೋರ್ಸಿನ ಬಾಯ್ಲಿ. ಸಮರ್ಥ ನೋಡ, ಏನೋ ತೋರ್ಸುತ್ತೆ ಅಂಕಲ್. ಏನ್ ಸರ್? ಸರ್ ಜೀರ್ಜಿಂಬೆ ತೋರ್ಸಿನ ಬನ್ನಿ ಸರ್. ಜೀರ್ಜಿಂಬೆ ಕರೆಕ್ಟ್ ಸರ್. ನಾವು ಚಿಕ್ಕ ಹುಡುಗರಿದ್ದಾಗ ಈ ತರ ರಾಗಿ ಹೊಲಕ್ಕೆ ಹೋಗ್ಬಿಡ್ತಿದ್ವಿ. ರಾಗಿ ಹೊಲದಲ್ಲಿ ಆ ಜೋಳ ಬೆಳೆದಿರುತ್ತಲ್ಲ, ಅದ್ರ ಗರಿನಲ್ಲಿ ಜೀರ್ಜಿಂಬೆಗಳು ಅಂಟ್ಕೊಂಡಿರ್ತಿದ್ವು. ನಾವು ಅದನ್ನೆಲ್ಲ ತಗೊಂಡು ಬೆಂಕಿ ಪೊಟ್ಟನೆಲ್ಲ ಹಾಕಿ ಅವರೇ ಎಲೆ ಹಾಕ್ಬಿಟ್ಟು ಮರಿ ಮಾಡುತ್ತೇನೋ ಅಂತ ಕಾಯ್ತಿದ್ವಿ. ರೀಲ್ ದಾರ ಕಟ್ಟಿ ಆರಿಸಿ ಅದಕ್ಕೆ ಹಿಂಸೆ ಕೊಡೋದು. ಹೌದು, ದಾರ ಕಟ್ಬಿಟ್ಟು ಆರಿಸ್ಬಿಡ್ತಿದ್ವಿ. 5 ಪೈಸೆ ಹಸು ಜೀರಿಗೆ 5 ಪೈಸೆ. ಹಸಿ ಜೀರಿಗೆ ಅಂದ್ರೆ ಗ್ರೀನ್ ಕಲರ್ದು. ಎಮ್ಮೆ ತಂದ್ರೆ ಬ್ರೌನ್ ಕಲರ್ ದೊಡ್ಡದಾಗಿರ್ತಿತ್ತು. ಆಮೇಲೆ ವ್ಯಾಪಾರಗಳು ಸರ್, ಒಬ್ರು ಮಾರಾಟ ಕೊಳ್ಳೋದು ಈ ತರ. ಸಮರ್ ಜೀರ್ಜಿಂಬೆ ನೋಡಿದ್ಯಾ? ಅಜ್ಜಿ ಇತ್ಲಲ್ಲಿ ಮೊಟ್ಟೆ ಇಡ್ಸೋದು. ಹೌದು, ಮೊಟ್ಟೆಗೆ ಇಡೋವು ಅದು. ಹೌದೌದು. ಅದನ್ನ ಬೆಂಕಿ ಪೊಣ್ಣದ ಹಾಕಿ ಬ್ರೀಡಿಂಗ್ ಮಾಡಿಸ್ತಿದ್ವಿ. ಅದು ಮೊಟ್ಟೆಗೆ ಇಡೋದು ಸರ್. ಹೌದು, ಇಡೋದು. ಮೊಟ್ಟೆಗೆ ಇಡೋದು. ಅದು ಹಳದಿ ಆಗಿರುತ್ತೆ ಮೊಟ್ಟೆ. ಹೌದು, ವೈಟ್ ಹಳದಿ ಕಲರ್. ನೋಡಿ ಸರ್, ಇದೆ ಅದಕ್ಕೆ ಆಹಾರ ಮೇನು. ಕಕ್ಕೆ ಗಿಡ ಅಂತಾರೆ, ರ್ಯಾಲಿ ಗಿಡ, ಕಕ್ಕೆ ಗಿಡ ಅಂತಾರೆ. ಕಾರ್ನಿಕರ, ಇಂಗ್ಲಿಷ್ ಅಲ್ಲಿ ಕಾರ್ನಿಕರ ಲೀವ್ಸ್ ಅಂತಾರೆ. ನೋಡಿ ಚಿನ್ನೆ ಬಾಯಿಲಿ ನೋಡಿ, ಇದೆ
ಸರ್ ಇಲ್ಲಿ ತೋರಿಸಿ ಸರ್. ಇದೆಯಾ ಸರ್? ಇದೆ ನೋಡಿ. ಓ ನೋಡಿ ಎಲ್ಲಿ ಸರ್? ಸ್ವಲ್ಪ ದೂರಕ್ಕೆ. ವಾವ್ ಸಮರ್ಥ ಇದೆ ಜೀರಂಗಿ ಎಮ್ಮೆ. ಓ ಇದು ಎಮ್ಮೆ ಜೀರ್ಜಿಂಬೆ ಅಲ್ಲ ಸರ್? ಎಮ್ಮೆ ಜೀರ್ಜಿಂಬೆ ಇದು. ಈಗ ಸ್ವಲ್ಪ ಝೂಮ್ ಮಾಡಿ ನೋಡ್ತೀನಿ. ಇದಕ್ಕೆ 25 ಪೈಸಾ. ಇದು ಕಾಸ್ಟ್ಲಿ ಇದು ಹಾಗೆ. ಎಷ್ಟು ಬ್ರೌನ್ ಕಲರ್ ಇದೆ. ಕೆಳಗಡೆ ನೋಡಿ ಸರ್ ಎಷ್ಟು ಅಟ್ರಾಕ್ಷನ್ ಇದೆ. ಹೌದು ಹೌದು ಫ್ಲೋರಸೆಂಟ್ ಕಲರ್. ಹೌದು ನೋಡಿದ್ರಾ? ಕಾಣಿಸುತ್ತಾ? ಹಾ ಹೌದು. ಇಟ್ಕೋ ಸಮರ್ಥ, ಏನ್ ಮಾಡಲ್ಲ. ಇಟ್ಕೋಪುಟ ಏನ್ ಮಾಡಲ್ಲ. ಇದು ಕತ್ತಿಗೆ ರೀಲ್ ದಾರ ಹಾಕಿ ಆಡಿಸ್ತಾ ಇದ್ವಿ ನಾವು. ಹೌದು ಇದೆಲ್ಲ ಒಂಥರ ಜಿವೆಲ್ಸ್ ತರ. ಇದು ಜಿವೆಲ್ ಬಗ್ ಅಂತ. ಹೌದು ಜೇಲ್ ಬಗ್ ಅನ್ನೋದು. ಜಿವೆಲ್ ಬಗ್. ಅದು ಕಲರ್ಸ್ ಅದೆಲ್ಲ ಎಷ್ಟು ಬ್ರೈಟ್ ಆಗಿರ್ತಾವ ನೋಡಿ. ಅದೇನು ಮಾಡಲ್ಲ. ಇದೆಲ್ಲ ಸಿಕ್ಕರೆ ಸಾಕಾಗಿತ್ತಪ್ಪ. ಹೌದು. ಅಯ್ಯೋ ನಾವು ಎಷ್ಟು ಹುಡುಕ್ತಿದ್ವು ಗೊತ್ತಾ ಸರ್ ಇವನ್ನೆಲ್ಲ ಹೊಲದಲ್ಲಿ. ಹೌದು ರಜಾ ಟೈಮ್ ನಲ್ಲಿ ಅದೇ ಕೆಲಸ ಅಲ್ವಾ ಸರ್? ಹೌದು ಹೌದು. ತಗೋಪ್ಪ ನೀನ್ ಮೇವು ತಿನ್ನಪ್ಪ. ಮೇವು ಅದೇ ನಾನು ಬಿಟ್ಟು ಹೋಗ್ತಾ ಇಲ್ಲ. ನಾನು ಇಟ್ಕೋತೀನಿ. ಇಟ್ಕೊಳ್ಳಿ ಸರ್. ಅದು ತಳಗಡೆ ತೋರಿಸಿ, ತುಂಬಾ ಚೆನ್ನಾಗಿದೆ ಅದಕ್ಕೆ. ನೋಡಿ ಎಷ್ಟು ಬ್ರೈಟ್ ಆಗಿದೆ ಸರ್ ಕಲರ್. ಫ್ಲೋರಸೆಂಟ್ ಕಲರ್ ಇದು. ಹೌದು. ಈ ಕೀಟಗಳಲ್ಲಿ ರಾಜ ಏನಾದ್ರು ಮಾಡಿದ್ರೆ ಇದನ್ನೇ ಮಾಡ್ಬೋದು ನೋಡಿ. ಪಕ್ಷಿಗಳಿಗೆ ರಾಜ ನವಿಲಿದ್ದಂಗೆ ಕೀಟಗಳಲ್ಲಿ. ಸ್ನೇಹಿತರೆ ನೋಡೋದ್ರಲ್ಲ ನೀವು ರಾಗಿ ಹೊಲನ. ಬೆಂಗಳೂರು ಸುತ್ತಮುತ್ತ ಇರುವಂತ ಎಷ್ಟೋ ಹಳ್ಳಿಗಳಲ್ಲಿ ಇವಾಗ್ಲೂ ರಾಗಿ ಹೊಲ ಕಾಣಿಸುತ್ತೆ. ಆದ್ರೆ ಎಷ್ಟೋ ಲೇಔಟ್ಗಳು ಆಗ್ತಾ ಇದ್ರು ಕೂಡ ರಾಗಿ ಹೊಲ, ಭತ್ತ, ತರಕಾರಿಗಳನ್ನ ಬೆಳೆಯುವಂತ ರೈತರು ಇವಾಗ್ಲೂ ಇದ್ದಾರೆ. ಸೊ ಅಂಥದ್ರಲ್ಲಿ ವಿಜಯಪುರದಲ್ಲಿ ನಮ್ಮ ಗೆಳೆಯರು ಮಾಡಿರುವಂಥ ರಾಗಿ ಹೊಲ ಇದು. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಬಾಲ್ಯದ ದಿನಗಳು ನೆನಪಾಯಿತು. ನಾವು ರಾಗಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡಿದ್ದೀವಿ, ಕಡಲೆಕಾಯಿ ಹಾಕಿದ್ವಿ. ನಮಗೂ ತುಂಬ ಖುಷಿ ಆಯ್ತು ಇವ್ರು ರಾಗಿ ಹೊಲ ನೋಡಿ. ಸರ್ ತುಂಬ ಥ್ಯಾಂಕ್ಸು. ಯಾವ ಸರ್? ಹಾಂ ನೋಡಿ ಏನೋ ಹಣ್ಣಿದೆ ಇಲ್ಲಿ, ಕಾಶಿ ಹಣ್ಣು. ಇದನ್ನ ಕಾಶಿ ಹಣ್ಣು ಅಂತ ಕರೀತಾರೆ ನೋಡಿ. ಇದೆ ಹಣ್ಣು ನೋಡಿ. ಇದು ಹಣ್ಣು ಬ್ಲ್ಯಾಕ್ ಕಲರ್ ಆಗುತ್ತೆ, ಅದನ್ನ ಕಾಶಿ ಹಣ್ಣು ಅಂತ ಕರಿತೀವಿ. ಸೊ ಅದನ್ನ ನಾವು ಬಾಯಿಗೆ ಹಾಕೊಂಡು ತಿಂತೀವಿ ನೋಡಿ. ಇವ್ನು ತಿಂತಾ ಇದ್ದಾನೆ, ಇವ್ನಿಗೆ ರೂಢಿ ಇದೆ. ಏನು ತಿಂತಾರೆ ಸಮರ್ಥ್? ಕಾಶಿ ಹಣ್ಣು ನೋಡಿ. ಕಾಶಿ ಹಣ್ಣು ಕಾಶಿಗೆ ಹೋಗಿ ಕಿತ್ಕೊಂಬರೋ ನೆಸೆಸಿಟಿ ಇಲ್ಲ, ಇಲ್ಲೇ ಸಿಕ್ಬಿಡುತ್ತೆ. ಗಣಿಕೆ ಹಣ್ಣು. ಹಾಂ ಸರಿ, ಕಿತ್ಕೋ ತಿನ್ನಿ ಅಂತ ನೋಡಿ. ಈ ಗಿಡದಲ್ಲೂ ತುಂಬ ಇದಾವೆ ನೋಡು. ನೋಡಿ ಈ ಕಡೆ ಗಿಡದಲ್ಲೂ ತುಂಬ ಬಿಟ್ಟಿದ್ದಾವೆ. ಹೌದಾ? ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಿಲ್ಲ. ನೋಡೋ ಈ ಕಡೆ ಗಿಡದಲ್ಲೂ ತುಂಬ ಬಿಟ್ಟಿದ್ದಾವೆ. ಸಮರ್ಥ ಇಲ್ಲಿ ತುಂಬ ಬಿಟ್ಟಿದ್ದಾವೆ. ಪರವಾಗಿಲ್ಲ, ನಿಂಗೆ ಹೆಂಗಾಗುತ್ತೆ ಇದ್ರಲ್ಲೇ ಸರ್ ಜೀರ್ಜಿಂಬೆ ಇದ್ದಿದ್ದು. ಅದೇ ರ್ಯಾಲಿ ಗಿಡ. ಹೌದು. ಕಾರ್ನಿಕಾರ ಪ್ಲಾಂಟ್ ಅಂತ ಇದೆ. ಕಾರ್ನಿಕಾರ ಬಂಚಸ್ ತುಂಬಾ ಚೆನ್ನಾಗಿ ಬಿಡ್ತಿದ್ವು. ಈಗ ಈ ಗಂಗ್ರ ಸಿಂಹಾನಂದಿ ಇವ್ರಿಗೆ ದಿಡಿಗ ಮತ್ತೆ ಮಾಧವನಿಗೆ ಆಶೀರ್ವಾದ ಮಾಡ್ಬಿಟ್ಟು ಇದ್ರ ಗೊಂಚಲಲ್ಲಿ ಮಾಡಿರುವಂತ ಕಿರೀಟ ಇಟ್ಬಿಟ್ಟು ಕಳಿಸ್ತಾನೆ. ಅಷ್ಟೊಂದು ವಿಶೇಷ ಇದಾ. ಆಮೇಲೆ ಇದ್ ಹೇಳ್ತಾರಲ್ಲ, ಯಾವ್ದೋ ದೇವ್ರಿಗೆ ಕಂದಾಯದ ಒಡೆಯ ಅಂತ ಹೇಳ್ತಾರೆ ನೋಡಿ. ಇದ್ರಲ್ಲಿ ಮಾಡುವಂತ ಒಂದು ಊರ್ಗೋಲ್ನೆ ಕಂದಾಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನು ಒಂಥರ ಧಾರ್ಮಿಕವಾಗಿ ಇಂಪಾರ್ಟೆನ್ಸ್. ಹೌದು. ಗ್ರೇಟ್ ಸರ್. ಎಷ್ಟೋ ವಿಷಯ ತಿಳ್ಕೊಂಡಾಗಾಯ್ತು ಇವತ್ತು ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ಟು. ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ದೂರದಲ್ಲಿ ಕಾಣಿಸ್ತಾ ಇರೋದು ನಿಮಗೆ ನಂದಿ ಬೆಟ್ಟ. ನಂದಿ ಬೆಟ್ಟ, ಸ್ಕಂದಗಿರಿ ನೋಡಿ. ಅದ್ರ ತಪ್ಪಲಲ್ಲಿ ಇರುವಂತ ಭೂಮಿ ಇದು. ತುಂಬಾ ಸಮೃದ್ಧವಾಗಿರುವಂತ ಭೂಮಿ, ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ನೀವು ಒಂದಿನ ನಿಮ್ಮ ಮಕ್ಕಳನ್ನ ವೀಕೆಂಡಲ್ಲಿ ಬೆಂಗಳೂರು ಸುತ್ತಮುತ್ತ ಇರುವಂತ ಯಾವ್ದಾದ್ರು ತೋಟಗಳಿಗಾದ್ರೂ ಸರಿ ಕರ್ಕೊಂಡೋಗಿ ಎಲ್ಲ ಪರಿಚಯ ಮಾಡ್ಕೊಡಿ. ಅಂದ್ರೆ ಇದು ಹಳ್ಳಿ ಪರಿಸರವಾಗಿ ತುಂಬಾ ದಿವಸ ಏನು ಉಳಿದಿರಲ್ಲ ಸರ್. ನೋಡ್ರಿ ಪೇಟೆ ಆಲ್ರೆಡಿ ಬಂದ್ಬಿಟ್ಟು ನೋಡಿ. ಆ ಕಡೆ ಎಲ್ಲ ವೇರ್ ಹೌಸ್ಗಳು, ಫ್ಯಾಕ್ಟ್ರಿಗಳಾಗ್ತಾ ಇದೆ. ರೆಸಾರ್ಟ್ ತರ ಬಂದ್ಬಿಟ್ಟಿದೆ. ರೆಸಾರ್ಟ್ ತರ ಕೆಲವೇ ದಿವಸಗಳಲ್ಲಿ ಇದನ್ನು ಪೇಟೆ ಆಗೋದು. ಹೌದು ಸರ್. ಈಗ ಬೆಂಗಳೂರು ಸುತ್ತಮುತ್ತ ಹೆಂಗಿದ್ದಾನೆ, ಮೊದಲು ಬೆಂಗಳೂರು ಬರೀ ಸಿಟಿ ಮಾತ್ರ ಇತ್ತು, ಸುತ್ತಮುತ್ತ ಹಳ್ಳಿ ಪರಿಸರ ಇತ್ತು. ಇವಾಗ ಏನಾಗಿದೆ, ಹಳ್ಳಿಗಳಲ್ಲಿ ಕೂಡ ಅಪಾರ್ಟ್ಮೆಂಟ್ಗಳಾಗ್ಬಿಟ್ಟಿದಾವೆ ಸರ್. ಅಂತ ಪರಿಸ್ಥಿತಿ ಆಗಿದೆ. ಮುಂದೊಂದು ದಿನ ಈ ಜಮೀನುಗಳೆಲ್ಲ, ಈ ತೋಟಗಳು ಕಣ್ಮರಿ ಆಗೋಕ್ ಮೊದಲು ಮಕ್ಕಳಿಗೆ ದಯವಿಟ್ಟು ಕರ್ಕೊಂಡ್ಬಂದು ತೋರಿಸ್ಬಿಡಿ. ತುಂಬಾ ಇನ್ನೊಂದು 20 ವರ್ಷ ಸರ್ ಸಿಟಿ ಆಗೋಗ್ಬಿಡುತ್ತೆ. ಹೌದೌದು ಸರ್. ತುಂಬಾ ಥ್ಯಾಂಕ್ಸ್ ನಿಮ್ಮ ತೋಟಕ್ಕೆ ಕರ್ಕೊಂಡ್ಬಂದು ತೋರಿಸಿದ್ದಕ್ಕೆ. ಸಮರ್ಥ್ ಲೈಕ್ಡಾ? ಥ್ಯಾಂಕ್ಸ್ ಹೇಳು ಅಂಕಲ್ಗೆ. Thank you. ಓಕೆ ಬಾಯ್. Bye.